ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ಇವತ್ತಿನ ದಿನ ಬಂದು ವಿಶೇಷವಾಗಿ ಹೊಸ್ತಿಲ ಹುಣ್ಣಿಮೆ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ಲಕ್ಷ್ಮೀ ನಾರಾಯಣರ ಅನುಗ್ರಹ ಪಡಿಬೇಕು ಅಂತ ಇಚ್ಛೆ ಪಡೋವಂಥವ್ರು ನಾನು ಹೇಳ್ಕೊಡೋವಂಥ ಈ ಸಣ್ಣ ಪುಟ್ಟ ತಂತ್ರಗಳನ್ನು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ತಾವು ಕೂಡ ಶ್ರೀಮಂತರ ಆಗಬಹುದು. ಅದಕ್ಕೆ ನೀವು ಮಾಡಬೇಕಾಗಿರೋ ಏನು ಅಂದರೆ, ಯಥಾ ಪ್ರಕಾರ ನಿಮ್ಮ ಮನೆಯಲ್ಲಿರುವಂಥ ಲಕ್ಷ್ಮೀ ನಾರಾಯಣ ಫೋಟೋಗಳಿರ್ಬೋದು, ವಿಗ್ರಹಗಳಿರ್ಬೋದು, ಅಂತಹ ವಿಗ್ರಹಗಳಿಗೆ ನೀವು ಇವತ್ತು ವಿಶೇಷವಾಗಿ ಪಶ್ಚಿಮ ದಿಕ್ಕಿನಲ್ಲಿ ಫೋಟೋಗಳನ್ನು ಇಟ್ಟು, ಅಂದರೆ ಒಂದು ಮಣೆಯನ್ನು ಹಾಸಿ ಆ ಮಣೆಯ ಮೇಲೆ ಒಂದು ಕೆಂಪು ಬಟ್ಟೆಗಳನ್ನು ಹಾಸಿ ವಿಶೇಷವಾಗಿ ಆ ಫೋಟೋಗಳನ್ನು ಇಟ್ಟು ಅಥವಾ ವಿಗ್ರಹಗಳನ್ನಿಟ್ಟು ಯಥಾ ಪ್ರಕಾರ ನೀವು ಯಾವ ರೀತಿ ದೇವತೆಗಳಿಗೆ ಅಲಂಕಾರ ಮಾಡ್ತಿರೋ ಆ ರೀತಿ ಎಲ್ಲ ಪೂಜೆಗೆ ಸಿದ್ಧತೆಗಳನ್ನು ಮಾಡಿಕೊಂಡು ಅಲಂಕಾರ ಮಾಡ್ಕೊಳ್ಳೋವಂಥದ್ದು, ಗಂಧದ ಬೊಟ್ಟುಗಳನ್ನಿಟ್ಟು ಹೂಗಳನ್ನು ಇಟ್ಟು ಗೆಜ್ಜೆ ವಸ್ತ್ರಗಳನ್ನಿಟ್ಟು ಅಲಂಕಾರ ಮಾಡಿದ ನಂತರ ನೀವು ನಾರಾಯಣನ ಕೃಪೆ ಬೇಕು ಅಂತ ಬಯಸುವಂಥವ್ರು ನಿಮ್ಮ ಮನೆಯಲ್ಲಿ ತೀರ್ಥಯಾತ್ರೆಗಳಿಂದ ತಂದಿರುವಂತಹ ಗಂಗಾ ಜಲ ಅನ್ನೋದು ನಿಮ್ಮ ಮನೆಯಲ್ಲಿದ್ದರೆ ಆ ಗಂಗಾ ಜಲನ ನೀವು ಒಂದೆರಡು ಹನಿಗಳಷ್ಟು ಹಸಿ ಹಾಲನ್ನು ತಗೊಂಡು ಒಂದು ತಾಮ್ರದ ಬೌಲ್ ಇರ್ಬೋದು ಅಥವಾ ತಾಮ್ರದ ಲೋಟ ಇರ್ಬೋದು, ಬೆಳ್ಳಿಯ ಲೋಟಗಳಿರ್ಬೋದು ಅಥವಾ ಹಿತ್ತಾಳೆಯ ಕಂಚು ಲೋಟಗಳಿರ್ಬೋದು, ಆ ಲೋಟಗಳಿಗೆ ಅಥವಾ ಬಟ್ಟಲುಗಳಿಗೆ ಹಾಲನ್ನು ಹಾಕಿ ಗಂಗಾ ಜಲವನ್ನು ಬೆರೆಸಿ ಅದನ್ನು ನೀವು ದೇವರ ಮುಂದೆ, ಅಂದರೆ ವಿಷ್ಣು ದೇವರ ಮುಂದೆ ಇವತ್ತು ನೀವು ಇಟ್ಟು ನೀವು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತವಾಗ್ಲೂ ವಿಷ್ಣುವಿಗೆ ಸಂತೃಪ್ತರಾಗಿ ನಿಮಗೆ ಆಶೀರ್ವಾದ ಮಾಡೋವಂಥದ್ದು ಆಗುತ್ತೆ. ಅದರ ಜೊತೆಗೆ ಲಕ್ಷ್ಮಿ ಅನುಗ್ರಹ ಮತ್ತು ಕುಬೇರರ ಅನುಗ್ರಹ ಬೇಕು ಅಂತ ಬಯಸುವಂಥವ್ರು ಇವತ್ತಿನ ದಿನ ವಿಶೇಷವಾಗಿ ನೀವು ಒಂದು ತಾಮ್ರದ ಚೊಂಬು ಅಥವಾ ತಾಮ್ರದ ಪುಟ್ಟದಾದ ಬಿಂದಿಗೆ ತಗೊಂಡು ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ, ವಿಶೇಷವಾಗಿ ನೀವು ಲಕ್ಷ್ಮಿ ಅನುಗ್ರಹ ಬೇಕು ಅನ್ನೋರು ಶುದ್ಧವಾದ ಒಂದು ತಾಮ್ರದ ಚೊಂಬಿನಲ್ಲಿ ನೀರನ್ನು ಇಟ್ಕೊಂಡು ಅದಕ್ಕೆ ನೀವು ಒಂದು ಚಿಟಿಕೆಯಷ್ಟು ಅಕ್ಕಿನ ಹಾಕೋವಂಥದ್ದು, ಅದಕ್ಕೆ ಸ್ವಲ್ಪ ಸಕ್ಕರೆನ ನೀವು ಸೇರಿಸುವಂಥದ್ದು, ಅದನ್ನು ನೀವು ಸೇರಿಸಿ ಚಂದ್ರದೇವ ಬರೋವಂಥ ಸಮಯದಲ್ಲಿ, ಅಂದರೆ 6:30-7 ಗಂಟೆ ಸಮಯದಲ್ಲಿ ಚಂದ್ರ ಆಕಾಶದಲ್ಲಿ ಬಂದಂಥ ಸಂದರ್ಭದಲ್ಲಿ ನೀವು ಆ ತಾಮ್ರದ ಚೊಂಬಲ್ಲಿ ಇಟ್ಟಿರುವಂತಹ ನೀರು ಮತ್ತು ಅಕ್ಕಿ ಮತ್ತು ಸಕ್ಕರೆ ಸೇರಿಸಿದ್ದನ್ನು ನೀರನ್ನು ನೀವು ವಿಶೇಷವಾಗಿ ಚಂದ್ರನಿಗೆ ಅರ್ಪಣೆ ಮಾಡೋದು. ಅಂದರೆ ಚಂದ್ರನ ನೋಡ್ತಾ ನೀವು ಆ ನೀರನ್ನು ನೀವು ಭೂಮಿಗೆ ಸುರಿಯುವಂಥದ್ದನ್ನು ನೀವು ಮಾಡಿದಾಗ ನಿಮ್ಮಲ್ಲಿರೋ ಅಂತಹ ಎಷ್ಟೋ ದೋಷಗಳು, ಚಂದ್ರ ದೋಷಗಳು, ಮಾನಸಿಕ ದೋಷಗಳು ಮತ್ತು ನೀವು ಅಂದ್ಕೊಂಡಿರೋಂಥ ಕೆಲಸಗಳು, ಕಾರ್ಯಗಳು ಅಡೆತಡೆ ಆಗಿದ್ದರೆ ಅದೆಲ್ಲ ಹೋಗೋದಕ್ಕೆ ಖಂಡಿತವಾಗ್ಲೂ ಈ ಚಂದ್ರದೇವನ ಅನುಗ್ರಹ ಬೇಕಾಗುತ್ತೆ. ಯಾಕೆ ನಾವು ಚಂದ್ರನ ಜೊತೆಗೆ ಲಕ್ಷ್ಮಿನ ನಾವು ಪ್ರಾರ್ಥನೆ ಮಾಡ್ಕೊಬೇಕು ಅಂದರೆ, ಚಂದ್ರನ ಸಹೋದರಿ ಆಗಿರ್ತಾರೆ ಲಕ್ಷ್ಮೀ ದೇವಿ, ಅದಕ್ಕೋಸ್ಕರ ನಾವು ಇದನ್ನು ಮಾಡ್ಕೊಬೇಕಾಗುತ್ತೆ. ಅದರ ಜೊತೆಗೆ ನೀವು ವಿಶೇಷವಾಗಿ ಇವತ್ತು ನೀವು ಚಂದ್ರದೇವನ ಜೊತೆ ಪೂಜೆ ಮಾಡೋ ಅಂಥದ್ರ ಜೊತೆಗೆ ನೀವು ಈ ಬೀಜಾಕ್ಷರಿ ಮಂತ್ರನ ನೀವು ಹೇಳ್ಕೊಬೇಕಾಗುತ್ತೆ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ನೀವು ಇದನ್ನು ಒಂದು 11 ಸರಿ ನೀವು ಹೇಳ್ಕೊಳ್ಳೋ ಅಂಥದ್ದು ಅಥವಾ 108 ಸರಿ ನೀವು ಹೇಳ್ಕೊಳ್ಳೋ ಅಂಥದ್ದನ್ನು ನೀವು ಮಾಡಬೇಕಾಗುತ್ತೆ. ಅದರ ಜೊತೆಗೆ ನೀವು ಬಾಗಿಲಲ್ಲಿ ಇವತ್ತಿನ ದಿನ ಅಂದರೆ ಸಂಜೆಯ ಸಮಯದಲ್ಲಿ ನೀವು 9 ಗಂಟೆಯ ಸಮಯದಲ್ಲಿ ನೀವು ಮನೆಯ ಮುಂದೆ ನೀವು ನಿಮ್ಮ ಮನೆಯಲ್ಲಿ ಇರೋವಂಥ ನೆಗೆಟಿವಿಟಿ ಅಥವಾ ನಿಮ್ಮ ಶತ್ರುಗಳು ನಿಮಗೆ ಏನಾದರೂ ಮಾಟ ಮಂತ್ರಗಳನ್ನು ಮಾಡಿಸಿದ್ರೆ, ನೀವು ಅಭಿವೃದ್ಧಿ ಆಗಬಾರ್ದು ಅಂತ ಬಯಸೋವಂಥದ್ದು ಏನಾದ್ರೂ ಗೊತ್ತಿದ್ದೋ ಗೊತ್ತಿಲ್ಲದಿದ್ದು ಮಾಟ ಮಂತ್ರಗಳ ಪ್ರಭಾವ ನಿಮ್ಮ ಮನೆಗೆ ಆಗಿದ್ದರೆ ಅದೆಲ್ಲ ಹೋಗಬೇಕು ಅಂತ ಬಯಸೋವಂಥವ್ರು ಇವತ್ತಿನ ದಿನ ಕರ್ಪೂರನ ನೀವು ಹಚ್ಚೋವಂಥದ್ದು, ಅಂದರೆ ನಿಮ್ಮ ಮನೆಯ ಪ್ರವೇಶ ದ್ವಾರದ ಮುಂದೆ ನೀವು ಕರ್ಪೂರಗಳನ್ನು ಹಚ್ಚಿ ಅಲ್ಲಿ ನೀವು ಕೇಳ್ಕೊಬೇಕು, ನಮ್ಮ ಮನೆಯಲ್ಲಿರೋಂಥ ನೆಗೆಟಿವಿಟಿ ಏನೇ ಇದ್ದರೂ ಅದೆಲ್ಲ ಹೋಗಲಿ ಅಂತ ನೀವು ಕೇಳ್ಕೊಬೇಕು. ಅದರ ಜೊತೆಗೆ ನೀವು ಇವತ್ತಿನ ದಿನ ಹಳದಿ ವಸ್ತುಗಳನ್ನು ನೀವು ದಾನ ಮಾಡೋ ಅಂಥದ್ದನ್ನು ನೀವು ಮಾಡಿದಾಗ ಖಂಡಿತವಾಗ್ಲೂ ನಾರಾಯಣ ಮತ್ತು ಲಕ್ಷ್ಮೀ ದೇವರ ಅನುಗ್ರಹದಿಂದ ನಾವು ಕೂಡ ಶ್ರೀಮಂತರಾಗಬಹುದು. ಯಾಕಂದರೆ ವಿಷ್ಣು ದೇವರು ತುಂಬ ಇಷ್ಟಪಡೋವಂಥ ವಸ್ತುಗಳು ಹಳದಿ ಬಣ್ಣದ ವಸ್ತುಗಳಾಗಿರುತ್ತೆ. ಅಂಥ ವಸ್ತುಗಳನ್ನು ದೀನದಲಿತರಿಗೆ, ಅಂದರೆ ಬಡಬಗ್ಗರಿಗೆ, ಅಂಗವಿಕಲರಿಗೆ,
ಭಿಕ್ಷುಕರಿಗೆ ನೀವು ಇದನ್ನು ಹಂಚೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಅದರಲ್ಲೂ ನೀವು ಹಣ್ಣುಗಳು, ಬಾಳೆಹಣ್ಣುಗಳು ಅಂದರೆ ಹಳದಿ ಬಣ್ಣದಿಂದ ಕೂಡಿರೋಂಥ ಹಣ್ಣುಗಳನ್ನು ನೀವು ದಾನ ಮಾಡೋ ಅಂಥದ್ದು, ಮತ್ತು ಅರಿಶಿಣ ಪುಡಿನ ನೀವು ದಾನ ಮಾಡೋ ಅಂಥದ್ದು. ಅದರ ಜೊತೆಗೆ ನೀವು ಕಡಲೆ ಹಿಟ್ಟು ಅಂದರೆ ನೀವು ಬೋಂಡ ಬಜ್ಜಿಗಳಿಗೆಲ್ಲ ಬಳಸ್ತಿರಲ್ಲ ಅಂತಹ ಕಡಲೆ ಹಿಟ್ಟನ್ನು ನೀವು ದಾನ ಮಾಡೋದು. ಇದರಿಂದ ನೀವು ಮಾಡೋದ್ರಿಂದ, ಇಂಥ ದಾನಗಳನ್ನು ನೀವು ಮಾಡೋದ್ರಿಂದ ಪಿತೃದೇವತೆಗಳ ಜೊತೆಗೆ ನಿಮಗೆ ನಾರಾಯಣ ಮತ್ತು ಲಕ್ಷ್ಮೀ ದೇವಿಯ ಅನುಗ್ರಹ ಕೂಡ ನಾವು ಪಡ್ಕೊಬೋದು. ಅದರಲ್ಲೂ ವಿಶೇಷವಾಗಿ ನೀವು ಇವತ್ತಿನ ದಿನ ಸಂಜೆಯ ಸಮಯದಲ್ಲಿ ಅಂದರೆ ಗೋಧೂಳಿ ಸಮಯದಲ್ಲಿ ನೀವು ಹೊಸ್ತಿಲು ಪೂಜೆಗಳನ್ನು ಮಾಡ್ಕೊಳ್ಳೋ ಅಂಥದ್ದು. ಅದರಲ್ಲೂ ನಿಮ್ಮ ಮನೆಯಲ್ಲಿ ಯಥಾಪ್ರಕಾರ ಹೊಸ್ತಿಲಿನ ಪೂಜೆನ ನೀವು ಅಲಂಕಾರ ಎಲ್ಲ ಮಾಡಿರ್ತೀರ, ಶುದ್ಧವಾಗಿ ಹೊಸ್ತಿಲನ್ನು ತೊಳೆದು ರಂಗೋಲಿಗಳನ್ನು ಹಾಕಿ ಎಲ್ಲ ಮಾಡಿರ್ತೀರ. ಸಂಜೆ ಸಮಯದಲ್ಲಿ ನಿಮ್ಮ ಮನೆಯ ಹೊಸ್ತಿಲಿನ ಮುಂದೆ ವಿಶೇಷವಾಗಿ ವಿಳೆದೆಲೆ, ಅಡಿಕೆ, ಅದರ ಜೊತೆಗೆ ಒಂದು ನಾಣ್ಯ ಅಂದರೆ ₹1 ನಾಣ್ಯ ಇರ್ಬೋದು ಅಥವಾ ₹5 ಕಾಯಿನ್ ಇರ್ಬೋದು, ಅದನ್ನು ನೀವು ಇಟ್ಟು ಅದರ ಜೊತೆಗೆ ನೀವು ವಿಶೇಷವಾಗಿ ನೀವು ಪ್ರಾರ್ಥನೆನ ಮಾಡ್ಕೊಬೇಕು, ಸಂಕಲ್ಪ ಮಾಡ್ಕೊಬೇಕು. ಅದರ ಮೇಲೆ 2 ಹಳದಿ ಬಣ್ಣದ ಬಾಳೆಹಣ್ಣನ್ನು ಇಟ್ಟು ನೀವು ತಾಂಬೂಲ ಕೊಡೋ ಅಂಥದ್ದನ್ನು ನೀವು ಮಾಡಬೇಕು. ಅಮ್ಮನವರಿಗೆ ಅಂದರೆ ಹೊಸ್ತಿಲಲ್ಲಿರುವಂಥ ದೇವತೆಗೆ ನೀವು ತಾಂಬೂಲವನ್ನು ಇವತ್ತು ನೀವು ಕೊಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ನಿಮ್ಮ ಪ್ರವೇಶ ದ್ವಾರದ ಮುಂದೆ ಯಾವುದೋ ಒಂದು ನೆಗೆಟಿವಿಟಿ ಇದ್ದರೆ, ಅಂದರೆ ಅದೃಷ್ಟ ಅನ್ನೋದು ಒಳಗಡೆ ಬರ್ತಾ ಇಲ್ಲ ಅಂದರೆ, ಆ ನಕಾರಾತ್ಮಕತೆ ಅನ್ನೋದಿದ್ದರೆ ಅದು ದೂರ ಹೋಗೋದಕ್ಕೆ ಇದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಅದನ್ನು ನೀವು ಇವತ್ತಿನ ದಿನ ಮಾಡಬೇಕಾಗುತ್ತೆ. ಅದಾದಮೇಲೆ ನೀವು ವಿಶೇಷವಾಗಿ ಲಕ್ಷ್ಮಿ ಅನುಗ್ರಹ ನೀವು ಪಡಿಬೇಕು ಅಂತ ಬಯಸೋವಂಥವ್ರು ಇವತ್ತಿನ ದಿನ ಸಂಜೆ ಸಮಯದಲ್ಲಿ, ಅದರಲ್ಲೂ ಗೋಧೂಳಿ ಸಮಯದಲ್ಲಿ ನೀವು ಈ ಮಾರ್ಗಶಿರ ಮಾಸದ ಹುಣ್ಣಿಮೆ ಕೂಡ ಆಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಕುಬೇರ ದೇವರನ್ನು ನೀವು ಪ್ರಾರ್ಥನೆ ಮಾಡ್ಕೋಬೇಕು. ಆದಷ್ಟು ಸಾಧ್ಯವಾದಷ್ಟು ಮನೆಯಲ್ಲಿ ಕುಬೇರ ಸ್ವಾಮಿಗೆ ಸಂಬಂಧಪಟ್ಟಂಥ ರಂಗೋಲಿಗಳನ್ನು ಹಾಕೋ ಅಂಥದ್ದು, ಅಲ್ಲಿ ವಿಶೇಷವಾಗಿ ಮಣ್ಣಿನ ದೀಪಗಳನ್ನು ಹಚ್ಚೋ ಅಂಥದ್ದು, ಅದರಲ್ಲೂ ತುಪ್ಪದ ದೀಪಗಳನ್ನು ಹಚ್ಚೋ ಅಂಥದ್ದು. ಅದರ ಜೊತೆಗೆ ನೀವು ತುಳಸಿಯ ಕಟ್ಟೆಯ ಮುಂದೆ ಇವತ್ತು ತುಳಸಿ ದೇವಿಯ ಅಂದರೆ ತುಳಸಿ ದೇವಿದು ಪಾಟ್ ಇರುತ್ತಲ್ಲ, ಅಲ್ಲಿ ನೀವು ಆ ಕಟ್ಟೆಯ ಮುಂದೆ ನೀವು ಒಂದು ಚಿಕ್ಕದಾದ ತಾಮ್ರದ ತಟ್ಟೆನ ತಗೊಂಡು ಅಲ್ಲಿ ನೀವು ವಿಶೇಷವಾಗಿ ಅಕ್ಕಿನ 1 ಹಿಡಿಯಷ್ಟು ಅಕ್ಕಿನ ಹಾಕಿ ಅದರ ಮೇಲೆ 1 ಚಿಟಿಕೆಯಷ್ಟು ಅರಿಶಿಣನ ಇಟ್ಟು ನೀವು ತುಳಸಿ ದೇವಿಗೆ ನೀವು ಪ್ರಾರ್ಥನೆ ಮಾಡಿ ಕೇಳ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿರೋಂಥ ದಾರಿದ್ರ್ಯತೆ ಅನ್ನೋದು ದೂರವಾಗುತ್ತೆ. ಖಂಡಿತವಾಗ್ಲೂ ಇದ್ರ ಉಪಯೋಗನ ಮಾಡ್ಕೊಳ್ಳಿ. ಅದರ ಜೊತೆಗೆ ನೀವು ಇವತ್ತಿನ ದಿನ ಬಂದು ದತ್ತ ಹುಣ್ಣಿಮೆ ಕೂಡ ಆಗಿರೋದ್ರಿಂದ ದತ್ತನಿಗೆ ಸಂಬಂಧಪಟ್ಟಂಥ ದೇವಸ್ಥಾನಗಳಿಗೆ ಹೋಗಿ ನೀವು ದತ್ತನಿಗೆ ಸಂಬಂಧಪಟ್ಟಂಥ ಅಲ್ಲಿ ಭಿಕ್ಷಾಟನೆ ಅಂತ ಒಂದು ಮಾಡ್ತಾರೆ, ಅಲ್ಲಿ ಮಾಡಿಸೋವಂಥವ್ರು ಪಾದುಕೆಗಳನ್ನು ಪೂಜೆ ಮಾಡೋವಂಥದ್ದು, ಅದನ್ನು ನೀವು ಮಾಡಿಸೋವಂಥವ್ರು ಖಂಡಿತವಾಗ್ಲೂ ಮಾಡಿಸಿ. ಅದರಲ್ಲೂ ನೀವು ರಾಯರ ಭಕ್ತರಾಗಿದ್ದರೆ ರಾಯರಿಗೆ ಇವತ್ತಿನ ದಿನ ವಿಶೇಷವಾಗಿ ಗುರುವಾರ ಬಂದಿರೋದ್ರಿಂದ, ಮಾರ್ಗಶಿರ ಮಾಸದ ಗುರುವಾರ ದಿನ ಬಂದಿರೋದ್ರಿಂದ ಗುರುವಿನ ಅನುಗ್ರಹ ಕೂಡ ಪಡಿಬೇಕು ಅಂತ ಬಯಸುವಂಥವ್ರು ಸುತ್ತಮುತ್ತ ರಾಯರ ಮಠಗಳಲ್ಲಿ ಇವತ್ತಿನ ದಿನ ಬೆಲ್ಲದ ದೀಪದ ಆರಾಧನೆ ಮಾಡುವಂಥದ್ದು. ಯಾಕಂದರೆ ಮಾರ್ಗಶಿರ ಮಾಸದ ಗುರುವಾರದಲ್ಲಿ ನಾವು ಗುರುವಿನ ಅನುಗ್ರಹ ಪಡಿಬೇಕು ಅಂತ ಇಚ್ಛೆ ಪಡೋವಂಥವ್ರು ಬೆಲ್ಲದ ದೀಪಗಳನ್ನು ನಾವು ಹಚ್ಚೋದ್ರಿಂದ ಖಂಡಿತವಾಗ್ಲೂ ರಾಯರ ಅನುಗ್ರಹ ಕೂಡ ಸಿಗೋವಂಥದ್ದು ಆಗುತ್ತೆ. ಖಂಡಿತವಾಗ್ಲೂ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಇವತ್ತಿನ ದಿನ ಸಂಜೆ ಸಮಯದಲ್ಲಿ, ಅದರಲ್ಲೂ ಗೋಧೂಳಿ ಸಮಯದಲ್ಲಿ ಮಾಡ್ಕೊಳ್ಳಿ. ಲಕ್ಷ್ಮಿಗೆ ನೈವೇದ್ಯಕ್ಕೆ ನೀವು ಹಾಲಿನಿಂದ ತಯಾರಿಸಿದಂಥ ನೈವೇದ್ಯಗಳನ್ನು ಇವತ್ತಿನ ದಿನ ನೀವು ಇಡೋವಂಥದ್ದು, ಅಂದರೆ ಹಸಿ ಹಾಲನ್ನು ಇಡೋವಂಥದ್ದು, ಹಾಲಿನ ಪಾಯಸಗಳನ್ನು ಇಡೋವಂಥದ್ದು, ಅದನ್ನು ಕೂಡ ನೀವು ಮಾಡ್ಬೋದು. ಅದರಲ್ಲೂ ನೀವು ನಿಮಗೆ ಇನ್ನೂ ಬೇಗ ಮಹಾಲಕ್ಷ್ಮಿ ನಮಗೆ ಸಂಪೂರ್ಣವಾಗಿ ಮನೆಗೆ ಒಲಿಬೇಕು ಅಂದರೆ ಮೊಸರನ್ನು ನೀವು ತಗೊಂಡು ಆ ಅನ್ನಕ್ಕೆ ಮೊಸರನ್ನು ಹಾಕಿ ಅದರ ಮೇಲೆ ನೀವು ಜೇನುತುಪ್ಪನ ಬೆರೆಸಿ ಲಕ್ಷ್ಮೀ ದೇವಿಗೆ ಅರ್ಪಣೆ ಮಾಡೋದ್ರಿಂದ ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ ಅನ್ನೋ ಉದ್ದೇಶದಿಂದ ನಾನು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ. ಪ್ರೀತಿಯ ಧನ್ಯವಾದಗಳು.